ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಚಿನ್ನ ಸ್ಮಗ್ಲಿಂಗ್ ಕೇಸು ಆರೋಪಿ ನಟಿ ರನ್ಯಾ ರಾವ್ಗೆ ಇದೀಗ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ. ನಟಿ ಬಳಿ ನಗದು ಪತ್ತೆಯಾದಂತ ಹಿನ್ನೆಲೆಯಲ್ಲಿ ಇಡಿಗೆ ಡಿಆರ್ಐ ಮಾಹಿತಿ ನೀಡಲಾಗಿದೆ. ಚಿನ್ನ ಖರೀದಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ನಟಿಗೆ ಇಡಿ ತನಿಖೆ ಬಿಸಿ ಎದುರಾಗುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇದರ ನಡುವೆ ಜಾಮೀನಿಗೆ ಕೋರ್ಟ್ ಮೊರೆ ಹೋಗಿದ್ದಾರೆ ನಟಿ ರನ್ಯಾ. ಇವತ್ತು ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ಬೇರೆ ಇದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪರಪ್ಪನಗ್ರಹಾರ ಜೈಲಿನಲ್ಲಿರುವಂತಹ ರನ್ಯಾ ರಾವ್ಗೆ ಜಾಮೀನು ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ. ಮಧ್ಯಾಹ್ನ ನಿರ್ಧಾರ ಆಗತ್ತೆ ರನ್ಯಾ ರಾವ್ ಜಾಮೀನು ಭವಿಷ್ಯ. ಜಾಮೀನಿಗೆ ಒಂದು ಕಡೆಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ. ಜಾಮೀನು ಸಿಗುತ್ತಾ ಅನ್ನೋದು ಒಂದು ಕಡೆಯ ಪ್ರಶ್ನೆ ಆದರೆ, ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣವನ್ನು ಇಡಿಯಲ್ಲೂ ಕೂಡ ತನಿಖೆ ಆಗುವ ಸಾಧ್ಯತೆ ಇದೆ. ಅಕ್ರಮವಾಗಿ ಹಣವೂ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸಬೇಕಾದಂಥ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಇಡಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಒಂದು ವೇಳೆ ಇಡಿ ಎಂಟರ್ ಆಗಿದ್ದಲ್ಲಿ ಈ ಪ್ರಕರಣ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತೆ ತನಿಖೆಯಲ್ಲಿ ಮತ್ತು ಹಲವು ಆಯಾಮಗಳಲ್ಲಿ ಆ್ಯಂಗಲ್ಸ್ಗಳಲ್ಲಿ ತನಿಖೆ ನಡೆಯುತ್ತೆ. ಆಗ ಕೇವಲ ನಟಿ ರನ್ಯಾ ಮಾತ್ರ ಅಲ್ಲದೆ ಇನ್ನೂ ಹೊರತುಪಡಿಸಿ ಬೇರೆ ಯಾರ್ಯಾರು ಶಾಮೀಲಾಗಿದ್ದಾರೋ ಅವ್ರುಗಳಿಗೂ ಕೂಡ ಸಂಕಷ್ಟ ಎದುರಾಗತ್ತೆ. ಸೊ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಇದೆ, ಗೊಂದಲವೂ ಇದೆ. ಇಷ್ಟು ಮೊತ್ತದ ಮೌಲ್ಯದ ಅಕ್ರಮ ಸಾಗಾಟ, ಅದು ಚಿನ್ನ ಆಗಿರ್ಬೋದು, ಹಣ ಆಗಿರ್ಬೋದು, ಹೇಗೆ ಆಗ್ತಾ ಇತ್ತು, ಸ್ಮಗ್ಲಿಂಗ್ ಹೇಗೆ ನಡೀತಾ ಇತ್ತು, ಇಷ್ಟು ಈಸಿಯಾಗಿ ನಡೆಯೋದಕ್ಕೆ ಸಾಧ್ಯ ಪ್ರಶ್ನೆ ಅಲ್ವಾ? ಸೊ ಆ ಹಿನ್ನೆಲೆಯಲ್ಲಿ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು, ಪ್ರಮುಖ ಹುದ್ದೆಯಲ್ಲಿರುವವರು ಅಥವಾ ಪ್ರಭಾವಿಗಳು. ಈ ಅನುಮಾನವೂ ಇರೋದ್ರಿಂದ ತನಿಖೆ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇಡಿನೂ ಕೂಡ ಎಂಟರ್ ಆಯಿತು ಅಂತಂದರೆ ತನಿಖೆಯ ಹಾದಿ ಮತ್ತೊಂದು ದಿಕ್ಕಿಗೆ ಸಾಗುತ್ತೆ.